ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ, ರಾಜ್ಯದ 11 ಜಿಲ್ಲೆಗಳಲ್ಲಿ 3 ದಿನ ಭಾರೀ ಮಳೆ ಅಲರ್ಟ್. ಬೆಚ್ಚಿ ಬೀಳಿಸುತ್ತಿದೆ ಕರ್ನಾಟಕದ ಹವಾಮಾನ ರಿಪೋರ್ಟ್. ನಮಸ್ಕಾರ ವೀಕ್ಷಕರೇ, ಬೆಳಗ್ಗೆ ಎದ್ರೆ ಕೊರೆಯುವ ಚಳಿ, ಮಧ್ಯಾಹ್ನವಾದ್ರೆ ನೆತ್ತಿಸಿಡುವಂತಹ ಬಿಸಿಲು, ಸಂಜೆಯಾಗ್ತಿದ್ದಂತೆ ದಿಢೀರನೆ ಕಾರ್ಮೋಡ ಕವಿದು ಗುಡುಗು ಸಿಡಿಲು ಸಹಿತ ಮಳೆ. ಖಂಡಿತವಾಗಿಯೂ ನೀವೆಲ್ಲರೂ ಕಳೆದ ಕೆಲವು ದಿನಗಳಿಂದ ಈ ವಿಚಿತ್ರವಾಗಿರೋ ಹವಾಮಾನವನ್ನ ಅನುಭವಿಸ್ತಾ ಇದ್ರಿ ಅಲ್ವಾ? ಅಸಲಿಗೆ ನಮ್ಮ ರಾಜ್ಯದ ಹವಾಮಾನಕ್ಕೇನಾಗಿದೆ? ಫೆಬ್ರವರಿ ತಿಂಗಳಲ್ಲೇ ಈ ಪಾಟಿ ಬಿಸಿಲು ಮತ್ತು ಅಕಾಲಿಕ ಮಳೆ ಯಾಕೆ ಬರ್ತಾ ಇದೆ? ಬಂಗಾಳ ಕೊಲ್ಲಿಯಲ್ಲಿ ಉಂಟಾಗಿರುವ ವಾಯುಭಾರ ಕುಸಿತ ಕರುನಾಡಿನ ಹವಾಮಾನವನ್ನ ಸಂಪೂರ್ಣವಾಗಿ ಬುಡಮೇಲು ಮಾಡಿ ಹಾಕಿದೆ. ಒಂದೆಡೆ ರಾಜ್ಯದ 11 ಜಿಲ್ಲೆಗಳಿಗೆ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿ ಎಚ್ಚರಿಕೆ ನೀಡಿದ್ರೆ, ಇನ್ನೊಂದು ಕಡೆ ಮಾರ್ಚ್ ತಿಂಗಳ ಹೊತ್ತಿಗೆ ರಾಜ್ಯದಲ್ಲಿ ತಾಪಮಾನ ಬರೋಬ್ಬರಿ 45 ಡಿಗ್ರಿ ಸೆಲ್ಸಿಯಸ್ಗೆ ಏರಿಕೆಯಾಗುವ ಆಘಾತಕಾರಿ ಮುನ್ಸೂಚನೆ ಸಿಕ್ಕಿದೆ. ಬೆಂಗಳೂರು ಮಂದಿಗಂತೂ ಈ ಬಾರಿ ಸುಡು ಬೇಸಿಗೆಯ ಕಠಿಣ ದಿನಗಳು ಕಾದಿವೆ ಅಂತ ಆರೋಗ್ಯ ಇಲಾಖೆ ಈಗಾಗಲೇ ರೆಡ್ ಸಿಗ್ನಲ್ ಕೊಟ್ಟಿದೆ. ಅಷ್ಟಕ್ಕೂ ಯಾವ್ಯಾವ ಜಿಲ್ಲೆಗಳಲ್ಲಿ ಮಳೆಯ ಅಲರ್ಟ್ ಘೋಷಣೆ ಮಾಡಲಾಗಿದೆ? ದ್ರಾಕ್ಷಿ ಬೆಳೆಗಾರರ ಕಣ್ಣೀರಿಗೆ ಕಾರಣವೇನು? ಆ 11 ಗಂಟೆಗಳಲ್ಲಿ 4 ಗಂಟೆ ಡೇಂಜರ್ ಝೋನ್ ರೂಲ್ಸ್ ತಂದಿದ್ದಾದ್ರೂ ಯಾಕೆ? ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಹವಾಮಾನ ಇಲಾಖೆ ಬಿಡುಗಡೆ ಮಾಡಿರುವ ತುರ್ತು ಮುನ್ಸೂಚನೆಯನ್ನ ಎಳೆಯಾಗಿ ಬಿಚ್ಚಿಡ್ತೀವಿ. ಆದ್ರೆ ಅದಕ್ಕಿಂತ ಮುಂಚೆ ನಿಮ್ಮೂರಲ್ಲಿ ಹವಾಮಾನ ಹೇಗಿದೆ? ಬಿಸಿಲಿದೆಯಾ, ಚಳಿ ಇದೆಯಾ, ಅಥವಾ ಮಳೆ ಆಯ್ತಾ? ಯಾಕಂತಂದ್ರೆ ಕಳೆದ 2 ದಿನದಿಂದ ಉತ್ತರ ಕರ್ನಾಟಕ ಭಾಗದಲ್ಲಿ ಮಳೆ ಮತ್ತು ಮೋಡ ಕವಿದ ವಾತಾವರಣ ಇದೆಯಂತೆ. ಹೌದಾ? ನಿಮ್ಮೂರು ಯಾವುದು? ನಿಮ್ಮಲ್ಲಿ ಹೇಗಿದೆ ಹವಾಮಾನ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ವೀಕ್ಷಕರೇ, ಮೊದಲಿಗೆ ಮಳೆ ವಿಚಾರಕ್ಕೆ ಬರೋಣ. ಸಾಮಾನ್ಯವಾಗಿ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಮಳೆಯಾಗುವುದು ಬಹಳ ಅಪರೂಪ. ಆದರೆ ಬಂಗಾಳ ಕೊಲ್ಲಿಯಲ್ಲಿ ಉಂಟಾಗಿರುವ ದಿಢೀರ್ ಹವಾಮಾನ ಕುಸಿತದ ಹಿನ್ನೆಲೆಯಲ್ಲಿ ಕರಾವಳಿ ರಾಜ್ಯಗಳು ಮತ್ತು ನಮ್ಮ ಕರ್ನಾಟಕದಲ್ಲಿ ಭಾರೀ ಬದಲಾವಣೆಗಳಾಗ್ತಾ ಇದ್ದಾವೆ. ಹವಾಮಾನ ಇಲಾಖೆಯ ಅಧಿಕೃತ ಮಾಹಿತಿಯ ಪ್ರಕಾರ ಮುಂದಿನ 3 ದಿನಗಳ ಕಾಲ ರಾಜ್ಯದ ದಕ್ಷಿಣ ಒಳನಾಡು, ಕರಾವಳಿ ಹಾಗೂ ಮಲೆನಾಡು ಜಿಲ್ಲೆಗಳಲ್ಲಿ ಗುಡುಗು ಸಿಡಿಲು ಮತ್ತು ಬಿರುಗಾಳಿ ಸಹಿತ ಭಾರೀ ಮಳೆಯಾಗುವ ಸಾಧ್ಯತೆ ಇದೆಯಂತೆ. ಪರಿಸ್ಥಿತಿಯ ಗಂಭೀರತೆಯನ್ನ ಅರಿತಿರುವ ಹವಾಮಾನ ಇಲಾಖೆ ರಾಜ್ಯದ ಬರೋಬ್ಬರಿ 11 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಿದೆ. ಆ 11 ಜಿಲ್ಲೆಗಳು ಯಾವುವು ಗೊತ್ತಾ? ಚಾಮರಾಜನಗರ, ರಾಮನಗರ, ಮಂಡ್ಯ, ಮೈಸೂರು, ಕೊಡಗು, ಹಾಸನ, ಚಿಕ್ಕಮಗಳೂರು, ವಿಜಯಪುರ, ಬೀದರ್, ಕಲಬುರಗಿ ಮತ್ತು ಯಾದಗಿರಿ ಹಾಗೂ ಬೆಳಗಾವಿ. ಈ ಜಿಲ್ಲೆಗಳ ಜನತೆಗೆ ಮುಂದಿನ 3 ದಿನಗಳ ಕಾಲ ಅತ್ಯಂತ ಎಚ್ಚರಿಕೆಯಿಂದ ಇರಬೇಕಾಗಿದೆ. ಅನಗತ್ಯವಾಗಿ ಗುಡುಗು ಸಿಡಿಲು ಇರುವಾಗ ಮರಗಳ ಕೆಳಗಡೆ, ವಿದ್ಯುತ್ ಕಂಬಗಳ ಕೆಳಗೆ ನಿಲ್ಲುವ ದುಸ್ಸಾಹಸಕ್ಕೆ ಯಾರೂ ಕೈ ಹಾಕಬಾರದು ಅಂತ ಮುನ್ನೆಚ್ಚರಿಕೆ ನೀಡಲಾಗಿದೆ. ಈ ಅಕಾಲಿಕ ಮಳೆಯಿಂದ ಬೆಂಗಳೂರಿನ ಜನತೆಗೆ, ಐಟಿ-ಬಿಟಿ ಮಂದಿಗೆ ಸ್ವಲ್ಪ ತಂಪಾದ ವಾತಾವರಣ ಸಿಗಬಹುದು. ಆದರೆ ನಮ್ಮ ಅನ್ನದಾತ ರೈತನಿಗೆ, ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕದ ರೈತನಿಗೆ ಇದು ಅಕ್ಷರಶಃ ಕಂಟಕವಾಗಿ ಪರಿಣಮಿಸಿದೆ. ಮಂಗಳವಾರದಂದು ಕೊಡಗು ಮತ್ತು ವಿಜಯಪುರ ಸೇರಿದಂತೆ ಹಲವು ಭಾಗಗಳಲ್ಲಿ ಧಾರಾಕಾರ ಮಳೆಯಾಗಿದೆ. ವಿಶೇಷವಾಗಿ ವಿಜಯಪುರ ಜಿಲ್ಲೆಯ ತಿಕೋಟ ಹಾಗೂ ಚಡ್ಚನ್ ತಾಲೂಕುಗಳಲ್ಲಿ ಬಿರುಗಾಳಿ ಸಹಿತ ಸುರಿದ ಅಕಾಲಿಕ ಮಳೆಯಿಂದಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ ರೈತರ ಪಾಡು. ವಿಜಯಪುರ ಭಾಗದಲ್ಲಿ ಬೆಳೆದಿರುವಂತಹ ಪ್ರಸಿದ್ಧ ದ್ರಾಕ್ಷಿ ಬೆಳೆ ಈಗ ಕಟಾವಿಗೆ ಬಂದು ನಿಂತಿದೆ. ಆದರೆ ದಿಢೀರನೆ ಅಪ್ಪಳಿಸಿರುವಂತಹ ಈ ಮಳೆ ಮತ್ತು ಬಿರುಗಾಳಿಗೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ದ್ರಾಕ್ಷಿ ಬೆಳೆ ಸಂಪೂರ್ಣವಾಗಿ ನೆಲಕಚ್ಚಿದೆ ಮತ್ತು ಹಾನಿಯಾಗಿದೆ. ವರ್ಷಪೂರ್ತಿ ಕಷ್ಟಪಟ್ಟು ಸಾಲ ಸೂಲ ಮಾಡಿ ಬೆಳೆದ ಬೆಳೆ ಕಣ್ಣೆದುರೇ ಮಣ್ಣು ಪಾಲಾಗ್ತಿರೋದನ್ನ ಕಂಡು ದ್ರಾಕ್ಷಿ ಬೆಳೆಗಾರರು ಅಕ್ಷರಶಃ ಕಣ್ಣೀರು ಹಾಕ್ತಾಗಿದ್ದಾರೆ. ಸರ್ಕಾರ ಈ ಕೂಡಲೇ ಈ ರೈತರ ನೆರವಿಗೆ ಧಾವಿಸಿ ಸೂಕ್ತ ಪರಿಹಾರ ಒದಗಿಸಬೇಕಾಗಿ ನಾವು ಕೂಡ ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ಇನ್ನು ಕಾದಿದೆ ಅಗ್ನಿ ಪರೀಕ್ಷೆ. 45 ಡಿಗ್ರಿ ಸೆಲ್ಸಿಯಸ್ ತಲುಪಲಿದೆ ತಾಪಮಾನ. ಒಂದು ಕಡೆ ಅಕಾಲಿಕ ಮಳೆಯ ಅವಾಂತರವಾದರೆ, ಇನ್ನೊಂದು ಕಡೆ ಹವಾಮಾನ ಇಲಾಖೆ ನೀಡಿರುವ ತಾಪಮಾನದ ಮುನ್ಸೂಚನೆ. ಈ ವಿಷಯ ಕೇಳಿದ್ರೆ ನಿಜಕ್ಕೂ ನೀವು ಬೆಚ್ಚಿ ಬೀಳ್ತೀರಾ. ಮಳೆ ನಿಂತ ತಕ್ಷಣ ರಾಜ್ಯದಲ್ಲಿ ಹಿಂದೆಂದೂ ಕಂಡು ಕೇಳರಿಯದ ಭೀಕರ ಬೇಸಿಗೆ ಶುರುವಾಗಿದೆ. ಉತ್ತರ ಕರ್ನಾಟಕದ ಭಾಗದ ಕೆಲವು ಜಿಲ್ಲೆಗಳಲ್ಲಿ ಈಗಾಗಲೇ ತಾಪಮಾನ ಗಣನೀಯವಾಗಿ ಹೆಚ್ಚಾಗಿದೆ. ಮಾರ್ಚ್ ತಿಂಗಳ 2ನೇ ವಾರದ ಬಳಿಕ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ತಾಪಮಾನವು ಬರೋಬ್ಬರಿ 45 ಡಿಗ್ರಿ ಸೆಲ್ಸಿಯಸ್ನವರೆಗೆ ಏರಿಕೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ವರದಿ ನೀಡಿದೆ. 45 ಡಿಗ್ರಿ ಸೆಲ್ಸಿಯಸ್ ಅಂದರೆ ಅಕ್ಷರಶಃ ಬೆಂಕಿಯ ಕುಲುಮೆಯಲ್ಲಿ ಬೆಂದಂತಹ ಅನುಭವ.
ಇನ್ನು ಸಿಲಿಕಾನ್ ಸಿಟಿ, AC ಸಿಟಿ ಅಂತೆಲ್ಲ ಕರೆಯಲ್ಪಡ್ತಾ ಇದ್ದ ನಮ್ಮ ಬೆಂಗಳೂರಿನ ಕಥೆ ಏನಾಗಲಿದೆ ಗೊತ್ತಾ? ಬೆಂಗಳೂರಿನಲ್ಲೂ ಈ ಬಾರಿ ಉಷ್ಣಾಂಶ ಭಾರೀ ಪ್ರಮಾಣದಲ್ಲಿ ಏರಿಕೆಯಾಗಲಿದ್ದು 40 ಡಿಗ್ರಿ ಸೆಲ್ಸಿಯಸ್ವರೆಗೆ ತಾಪಮಾನ ಹೆಚ್ಚಾಗಲಿದೆ ಅಂತ ಹವಾಮಾನ ಇಲಾಖೆ ಖಚಿತಪಡಿಸಿದೆ. ಅಂದರೆ ಈ ವರ್ಷ ಬೆಂಗಳೂರು ಮಂದಿಗೆ ಅತ್ಯಂತ ಕಠಿಣ ಹಾಗೂ ಸುಡು ಬೇಸಿಗೆ ಎದುರಾಗೋದು 100ಕ್ಕೆ 100ರಷ್ಟು ಗ್ಯಾರಂಟಿ. ಯಾವಾಗ ತಾಪಮಾನ 40ರಿಂದ 45 ಡಿಗ್ರಿ ಸೆಲ್ಸಿಯಸ್ ಮುಟ್ಟುವ ಮುನ್ಸೂಚನೆ ಸಿಕ್ತೋ ಹವಾಮಾನ ಇಲಾಖೆ ಕಡೆಯಿಂದ, ಆಗ ಕರ್ನಾಟಕ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡು ಸಾರ್ವಜನಿಕರಿಗೆ ಅತ್ಯಂತ ತುರ್ತು ಮುನ್ಸೂಚನೆಯನ್ನು ಪ್ರಕಟ ಮಾಡಿದೆ. ಇದನ್ನು ಪ್ರತಿಯೊಬ್ಬರೂ ಬಹಳ ಗಮನವಿಟ್ಟು ಕೇಳಿಸ್ಕೊಳ್ಬೇಕು. ಮಾರ್ಚ್ 2ನೇ ವಾರದ ಬಳಿಕ ಬೆಳಗ್ಗೆ 11 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಬಿಸಿಲಿನ ತೀವ್ರತೆ, ಅಲ್ಟ್ರಾ ವೈಲೆಟ್ ಕಿರಣಗಳ ಪ್ರಭಾವ ಅತ್ಯಂತ ಉತ್ತುಂಗದಲ್ಲಿರುತ್ತೆ. ಹಾಗಾಗಿ ಈ ಸಮಯದಲ್ಲಿ ಸಾರ್ವಜನಿಕರು ಅನಗತ್ಯವಾಗಿ ಮನೆಯಿಂದ ಹೊರಗಡೆ ಬಿಸಿಲಲ್ಲಿ ಓಡಾಡದಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ. ಸುಡು ಬಿಸಿಲಲ್ಲಿ ಓಡಾಡಿದರೆ ನೇರವಾಗಿ ಹಿಟ್ ಸ್ಟ್ರೋಕ್ ಹೊಡೆಯುವ ಮತ್ತು ದೇಹದಲ್ಲಿ ನೀರಿನಾಂಶ ಸಂಪೂರ್ಣವಾಗಿ ಒಣಗಿ ಹೋಗುವ ಡಿಹೈಡ್ರೇಷನ್ ಆಗುವ ಅತಿದೊಡ್ಡ ಅಪಾಯ ಇದೆಯಂತೆ. ಇದರಿಂದ ನೇರವಾಗಿ ಆಸ್ಪತ್ರೆ ಸೇರುವ ಪರಿಸ್ಥಿತಿ ಎದುರಾಗಬಹುದು. ವಿಶೇಷವಾಗಿ ವೃದ್ಧರು, ಗರ್ಭಿಣಿಯರು, ಸಣ್ಣ ಮಕ್ಕಳು ಮತ್ತು ಹೃದಯ ಸಂಬಂಧಿ ಕಾಯಿಲೆ ಇರೋರು ಈ ಬಿಸಿಲಿನಿಂದ ಆದಷ್ಟು ದೂರ ಇರಬೇಕು ಅಂತ ಎಚ್ಚರಿಕೆ ನೀಡಲಾಗಿದೆ. ವೈದ್ಯರು ನೀಡಿರುವ ಪ್ರಮುಖ ಸಲಹೆ ಏನಂತಂದರೆ, ದಿನಕ್ಕೆ ಕನಿಷ್ಠ 3ರಿಂದ 4 ಲೀಟರ್ ನೀರು ಕುಡಿಬೇಕು. ಹೊರಗಡೆ ಹೋಗುವಾಗ ಕಡ್ಡಾಯವಾಗಿ ನೀರಿನ ಬಾಟಲಿ ಜೊತೆಯಲ್ಲಿರಲಿ. ಎಳೆನೀರು, ಮಜ್ಜಿಗೆ, ಕಲ್ಲಂಗಡಿಯಂತಹ ತಂಪು ಪಾನೀಯಗಳು ಮತ್ತು ಹಣ್ಣುಗಳನ್ನು ಅತಿ ಹೆಚ್ಚಾಗಿ ಸೇವಿಸಿ ನಿಮ್ಮ ದೇಹದ ತಾಪಮಾನವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಬೇಕು. ಕೊನೆಯದಾಗಿ ಮುಂದಿನ 24ರಿಂದ 48 ಗಂಟೆಗಳ ಕಾಲ ಯಾವ ಜಿಲ್ಲೆಗಳಲ್ಲಿ ಮಳೆಯಾಗಲಿದೆ ಮತ್ತು ಯಾವ ಜಿಲ್ಲೆಗಳಲ್ಲಿ ಬಿಸಿಲಿರಲಿದೆ ಅನ್ನೋದನ್ನು ಸ್ಪಷ್ಟವಾಗಿ, ಮಳೆಯಾಗಲಿರುವಂತಹ ಜಿಲ್ಲೆಗಳು ಅಂದರೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿರುವಂತಹ ಜಿಲ್ಲೆಗಳು ಉತ್ತರ ಒಳನಾಡಿನ ಯಾದಗಿರಿ, ರಾಯಚೂರು ಜಿಲ್ಲೆಗಳು ಸೇರಿದಂತೆ ದಕ್ಷಿಣದ ಹಾಸನ, ಕೊಡಗು, ಮೈಸೂರು, ಮಂಡ್ಯ, ಚಾಮರಾಜನಗರ ಮತ್ತು ಚಿಕ್ಕಮಗಳೂರಿನಲ್ಲಿ ಗುಡುಗು, ಸಿಡಿಲು ಹಾಗೂ ಬಿರುಗಾಳಿ ಸಹಿತ ತುಂತುರು ಮಳೆಯಾಗುವ ಸಾಧ್ಯತೆ ಇದೆ. ಇನ್ನು ಒಣಹವೆ ಇರುವಂತಹ ಜಿಲ್ಲೆಗಳು ಕರಾವಳಿ ಜಿಲ್ಲೆಗಳಾಗಿರೋ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಮಳೆ ಸಾಧ್ಯತೆ ಇಲ್ಲ, ಒಣಹವೆ ಇರಲಿದೆ. ಉತ್ತರ ಒಳನಾಡಿನ ಭಾಗದ ಜಿಲ್ಲೆಗಳಾಗಿರೋ ಬೆಳಗಾವಿ, ಬಾಗಲಕೋಟೆ, ಹಾವೇರಿ, ಗದಗ, ಧಾರವಾಡ, ಕೊಪ್ಪಳ, ಬಳ್ಳಾರಿ ಮತ್ತು ವಿಜಯನಗರದಲ್ಲಿ ಕಳೆದ ಕೆಲವು ದಿನಗಳಿಂದ ಇರುವಂತಹ ಒಣಹವೆ ವಾತಾವರಣವೇ ಇಂದು ಕೂಡ ಮುಂದುವರೆಯಲಿದೆ. ಇನ್ನು ದಕ್ಷಿಣ ಒಳನಾಡಿನ ಶಿವಮೊಗ್ಗ, ಕೋಲಾರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ತುಮಕೂರು, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ ಮತ್ತು ದಾವಣಗೆರೆ ಜಿಲ್ಲೆಗಳಲ್ಲಿಯೂ ಒಣಹವೆಯ ವಾತಾವರಣ ಇರಲಿದೆ ಅಂತ ಇಲಾಖೆ ಸ್ಪಷ್ಟಪಡಿಸಿದೆ. ಒಟ್ಟಾರೆಯಾಗಿ ಹೇಳೋದಾದರೆ ವೀಕ್ಷಕರೇ, ಪ್ರಕೃತಿ ಈಗ ತನ್ನ ತಾಳಕ್ಕೆ ತಕ್ಕಂತೆ ಕುಣಿತಾಗಿದೆ. ನಾವು ಮಾಡಿರುವ ಪರಿಸರ ನಾಶ, ಮರಗಳ ಕಡಿಯುವಿಕೆ ಮತ್ತು ಕಾಂಕ್ರೀಟ್ ಕಾಡುಗಳ ನಿರ್ಮಾಣದ ನೇರ ಪರಿಣಾಮವನ್ನೇ ನಾವಿಂದು ಈ ಗ್ಲೋಬಲ್ ವಾರ್ಮಿಂಗ್ ಮತ್ತು ಹವಾಮಾನ ವೈಪರೀತ್ಯದಂತಹ ರೂಪದಲ್ಲಿ ನಾವು ಎದುರಿಸ್ತಾ ಇದ್ದೇವೆ. ಬೆಂಗಳೂರಾಗಲಿ ಅಥವಾ ಉತ್ತರ ಕರ್ನಾಟಕವೇ ಆಗಿರಲಿ, ಬರುವ ಬೇಸಿಗೆಯನ್ನ ಎದುರಿಸುವುದಕ್ಕೆ ನಾವೆಲ್ಲರೂ ಕೂಡ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸಿದ್ಧರಾಗಬೇಕಾಗಿದೆ. ಅಕಾಲಿಕ ಮಳೆಯಿಂದ ನಷ್ಟ ಅನುಭವಿಸಿರುವಂತಹ ರೈತರಿಗೆ ಸರ್ಕಾರ ಆದಷ್ಟು ಬೇಗ ಪರಿಹಾರ ಘೋಷಣೆ ಮಾಡಲಿ ಅನ್ನೋದೇ ನಮ್ಮೆಲ್ಲರ ಆಶಯ. ವೀಕ್ಷಕರೇ, ನಿಮಗೇನನ್ಸುತ್ತೆ? ನಿಮ್ಮ ಊರಲ್ಲಿ, ನಿಮ್ಮ ಜಿಲ್ಲೆಯಲ್ಲಿ ಪ್ರಸ್ತುತ ಹವಾಮಾನ ಹೇಗಿದೆ? ಮಳೆ ಬರ್ತಾ ಇದೆಯಾ ಅಥವಾ ಬಿಸಿಲು ನೆತ್ತಿ ಸುಡ್ತಾ ಇದೆಯಾ? ಅಕಾಲಿಕ ಮಳೆಯಿಂದ ಬೆಳೆ ಕಳೆದುಕೊಂಡ ರೈತರಿಗೆ ಸರ್ಕಾರ 1 ಎಕರೆಗೆ ಕನಿಷ್ಠ ಎಷ್ಟು ಪರಿಹಾರ ಕೊಡಬೇಕು? ನಿಮ್ಮ ಆಗ್ರಹ ಏನು? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.